ತುಂಬ ಬೋರ್ ಆಗ್ತಿದೆ, ಸ್ವಲ್ಪ ವಾಕ್ ಮಾಡಿ ಬರ್ತೀನಿ. ವಾ, ಇದಂತೂ ಬಹಳ ಸಖತ್ತಾಗಿದೆ. ಓ ಕನ್ನಡಿ, ಊಟ. ಈ ಮಾತ್ರೆ ತಿನ್ಬಿಡ್ತೀನಿ. ಏನಾದ್ರೂ ನಾನು ಕುರಿ ಆದ್ರೆ, ಇಲ್ಲ ಇಲ್ಲಿ, ಇಲ್ಲಂದ್ರೆ ಮೀನು. ಇಲ್ಲ ಅಮ್ಮ, ಇಲ್ಲ ಇಲ್ಲ, ನನಗಿದೇನು ಬೇಡ. ಅಯ್ಯಯ್ಯ, ಇಷ್ಟೊತ್ತಾಯ್ತು, ಪ್ಲಾನ್ ಇನ್ನೂ ಏನು ಆಗೇ ಇಲ್ವಾ? ಅರೆ ಗೆಳೆಯ, ಆಗ್ತಾ ಇದೆ. ಪ್ಲಾನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹೌದಾ? ಎಷ್ಟು ಗಂಟೆಲ್ಲಾಗುತ್ತೆ? ಮಾತ್ರೆ ಒಳ್ಳೇದೇ ಆಯ್ತು, ನಂಗೆ ತುಂಬಾ ಹಸುವಾಗಿತ್ತು. ಇವನ್ಗೇನಾಯ್ತು? ಅರೆ, ಇದು ಮಾತು ಬರ್ದೇ ಇರೋ ಹಾಗೆ ಮಾಡೋ ಮಾತ್ರೆ. ಇನ್ ಅರ್ಧ ಗಂಟೆ ಅವನ್ಗೆ ಏನು ಮಾತಾಡಕ್ ಆಗಲ್ಲ. ಎಂತ ಮಾತು ಎಂತ ಮಾತು ಎಂತ ಮಾತು. ಜೋಜೋ, ನೀನು ಅದ್ಭುತವಾದ ವಿಜ್ಞಾನಿ. ಪ್ಲಾನ್ ಏನು? ಎಲ್ಲ ಇಲ್ಲಿ ಕೇಳಿ, ನಾವ್ 5 ಜನ ಸೇರಿ ಅವ್ರನ್ನ ಎದುರ್ಸಕ್ ಆಗಲ್ಲ. ಆದ್ರೆ ಬೇರೆ ಗ್ರಹದವರು ನಮಗ್ ಸಹಾಯ ಮಾಡಿದ್ರೆ ಆಗ ನಾವ್ ಅವ್ರನ್ನ ಎದುರಿಸಬಹುದು. ಹಾ, ಆದ್ರೆ ಅವರೆಲ್ಲ ಇಲ್ಲಿ ದೋಜೋಂಗೆ ಭಯ ಪಡ್ತಾರಲ್ಲ. ನಾವು ಅವರನ್ನೆಲ್ಲ ಒಪ್ಲೇಬೇಕು ಸರ್. ಜೋಜೋ ಮೊದ್ಲೇ ಇದನ್ನೆಲ್ಲ ಪ್ರಯತ್ನ ಪಟ್ಟಿದ್ದಾನೆ, ಅದಕ್ಕೆ ಇವನಿಗೆ ಅವರೆಲ್ಲ ಸೇರಿ ಬಂದಿದ್ದಾರೆ ಇಲ್ಲಿ. ಆದ್ರೂ ಪರವಾಗಿಲ್ಲ, ಇನ್ನೊಂದ್ಸರಿ ಪ್ರಯತ್ನ ಪಡೋಣ. ಹೇಳ್ತಾರಲ್ಲ, ಪ್ರಯತ್ನ ಪಡೋರ್ಗೆ ಯಾವತ್ತು ಸೋಲೇ ಇಲ್ಲ ಅಂತ. ಅರ್ಥ ಆಯ್ತಾ? ಏನ್ ಮಾಡ್ಬೇಕೋ ಅದನ್ನ ಬೇಗ ಮಾಡ್ಬೇಕು. ನೀನೇ ಯೋಚನೆ ಮಾಡು. ಮೇಡಮ್ ನಮಗೋಸ್ಕರ ಯೋಚನೆ ಮಾಡ್ತಾ ಇರ್ಬೋದು. ರಾತ್ರಿಯಿಂದ ನಾವು ಮನೆಗೆ ಹೋಗಿಲ್ಲ. ಗೊತ್ತಿಲ್ಲ ಅವ್ರ ನಮ್ಮ ಊಟ ಯಾರಿಗೆ ತಿನ್ಸಿದಾರೋ ಏನೋ. ಇವನಿಗೆ ವಿಜ್ಞಾನದ ಪ್ರಯೋಗನೂ ಸಾಕಾಗಲ್ಲ. ಮಾತಾಡ್ತಾ ಇದ್ದಾನೆ. ಅವ್ನು ಸರಿಯಾಗಿ ಹೇಳ್ತಾ ಇದ್ದಾನೆ. ಮೇಡಮ್ ತುಂಬಾ ಚಿಂತೆ ಮಾಡ್ತಿರ್ಬಹುದು. ಅರ್ಥ ಆಯ್ತಾ? ಈಶ್, ಕುರಿನ ಮಳೆಯಲ್ಲಿ ನೆನೆಸಿ ಉಜ್ಜಿದ್ರೆ ಇವತ್ತು ಬಿಳಿ ಆಗುತ್ತಾ? ಇನ್ಸ್ಪೆಕ್ಟರ್ ಬಾಂಡ ಯಾಕೆ ಬಂದಿದ್ದಾರೆ? ಯಾಕೆ ನಿಮ್ಮ ಮನೇಲಿ ಏನಾದ್ರು ಕಳ್ತನ ಆಗೋಯ್ತಾ? ಹೊಡಿರಿ ಚಪ್ಪಾಳೆ. ಈಶ್, ಕಳ್ತನ ಏನಾಗಿಲ್ಲ. ಮತ್ತೆ ನೀವು ಡ್ಯೂಟಿ ಬಿಟ್ಬಿಟ್ಟು ಇಲ್ಲೇನ್ ಬ್ರೇಕ್ಫಾಸ್ಟ್ ತಿನ್ನೋಕೋಸ್ಕರ ಬಂದಿದ್ದೀರಾ? ಕನ್ನ ಸರ್, ನನ್ ಪೆಟ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ. ಹೌದಾ? ಎಲ್ಲಿಟ್ಟಿದ್ದೀರಾ? ಈಶ್, ಅದು ಸ್ಕೂಲ್ ಸಾಮಾನುಗಳಲ್ಲ, ಎಲ್ಲಂದಲ್ಲಿಡಕ್ಕೆ. ಅವ್ರು ಯಾವತ್ತು ಹೇಗೆ ರಾತ್ರಿ ಎಲ್ಲ ಮನೆಯಿಂದ ಹೊರಗಿರ್ಲಿಲ್ಲ. ನನಗ್ ತುಂಬಾ ಭಯ ಆಗ್ತಿದೆ. ಅವ್ರಿಗೆ ಎಷ್ಟು ಜೋರ್ ಮಳೆ ಬರ್ತಿದೆ. ತುಂಬಾ ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಓಡ್ ಬರ್ತಾನೆ. ಭಯ ಬಂದ್ಬಿಟ್ರೆ ಇನ್ಸ್ಪೆಕ್ಟರ್ ಹತ್ರ ಅಲ್ಲ, ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ. ಹೊಡಿರಿ ಚಪ್ಪಾಳೆ. ಈಶ್, ಡಾಕ್ಟರ್ ಹತ್ರ ಇವರಲ್ಲ, ನೀವು ಹೋಗೋ ಅಗತ್ಯ ಇದೆ. ಇಂಥ ಟೆನ್ಷನ್ ಅಲ್ಲೂ ನೀವು ಕವಿತೆ ಹೇಳ್ತಾ ಇದ್ದೀರಲ್ಲ. ಈಶ್, ಅದ್ರ ಜೊತೆ ಚಪ್ಪಾಳೆ ಹೊಡಿಯೋಕ್ ಹೇಳ್ತಾ ಇದ್ದಾರೆ. ಅರೆ ಆಗಲ್ಲ, ನಾನು ಸಿಂಪತಿ ತೋರಿಸ್ತಾ ಇದ್ದೆ. ಅರೆ ಎಲ್ಲರೂ ಸೇರ್ಕೊಂಡು ಆಲೂ ಪರೋಟ ತಿನ್ನೋಣ. ನಿಮ್ ಪೆಟ್ಗಳು ಆದಷ್ಟು ಬೇಗ ಸಿಗೋಂಗ್ ಮಾಡೋಣ. ಹೊಡಿ ಚಪ್ಪಾಳೆ. ಥ್ಯಾಂಕ್ ಯು. ನಾನು ಕಿಟ್ಟಿ ಹತ್ರ ಕೇಳಿ ನೋಡ್ತೀನಿ, ಬಹುಶಃ ಅವ್ನಿಗೆ ಏನಾದ್ರೂ ಹೇಳೇ ಹೋಗಿರ್ತಾರೆ. ಈಶ್, ನೀವೇನು ಚಿಂತೆ ಮಾಡಬೇಡಿ ಕಾಡ್ಕರ್ ಮೇಡಮ್, ಅವರೆಲ್ಲೇ ಇದ್ರು. ನಾನು ಹುಡುಕಿ ಕರ್ಕೊಂಡ್ ಬರ್ತೀನಿ. ನಂಗೆ ಅದೇ ಯೋಚನೆ ಆಗಿರೋದು. ಅವ್ರ 4 ಜನ ಎಲ್ಲಿ ಹೋಗಿದಾರೋ? ಇತಿಹಾಸ ಸಾಕ್ಷಿ ಇದೆ. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೊಡೆದಾಡ್ಲೇಬೇಕಾಗಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ. ಇತಿಹಾಸ ಯಾರು? ಹಿಸ್ಟ್ರಿ. ನಿಮ್ಮ ಸ್ವಾತಂತ್ರ್ಯಕ್ಕೋಸ್ಕರ, ದೋಜೋಂಗ್ನ ಭಯದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನೀವು ನಮ್ ಜೊತೆ ಸೇರ್ಕೊಳ್ಳೇಬೇಕು. ಅರ್ಥ ಆಯ್ತಾ? ಜೋಜೋ ಮತ್ತು ಯಾರು ನಮ್ ಜೊತೆಗಿದ್ದಾರೆ ಮತ್ತು ಹೇಳಿ, ನೀವು ನಮ್ ಜೊತೆಗಿರ್ತೀರಾ? ಧೈರ್ಯ ತೋರಿಸಿ, ಹಾಡು ಹೇಳಿ. ಇಲ್ಲ. ಅರೆ, ಇವಾಗ ವೀರ್ ಪಪ್ಪು, ವೀರ್ ಚೀಚಿ ನಮ್ ಜೊತೆನೆ ಇದಾರೆ. ನೀವು ನಮ್ ಜೊತೆ ಇರಿ. ಮೊದ್ಲೇನೆ ಇವ್ರು ನಮ್ಗೆ ಸ್ವಾತಂತ್ರ್ಯ ತಂದ್ಕೊಟ್ಟಿದ್ರು. ಈ ಸಾರಿನೂ ಅದೇ ಕೊಡಿಸ್ತಾರೆ. ಭಯ ಪಡಬೇಡಿ. ಹಾಡು ಹೇಳಿ. ಸಿಂಗ್ ಎ ಸಾಂಗ್, ಸಿಂಗ್ ಎ ಸಾಂಗ್. ಇಲ್ಲ. ಯಾಕೆ? ಎಲ್ರಿಗೂ ಗೊತ್ತು, ದೋಜೋಂಗ್ ಕೇಳೋದಿಲ್ಲ ಸಾಂಗ್.
ನಾವು ಕೇಳಲ್ಲ, ನಾವು ಕೇಳಲ್ಲ. ಚಿಕ್ಕ ಬ್ರದರ್, ಸುಳ್ಳು ಹೇಳ್ಬೇಡ. ನೀನ್ ಹಾಡನ್ ಹಾಡ್ತೀಯ? ಭೂಮಿಯಲ್ಲಿ ಇಲ್ಲಲ್ಲ, ಇಲ್ಲಲ್ವೇ ಅಲ್ಲ, ಭೂಮಿ ಮೇಲೆ ಆಡ್ತೀನಿ. ಡೋಜಾಂಗ್ ಕೇಳೋದಿಲ್ಲ ಸಾಂಗ್. ಹೌದಾ? ಹಾಗಾದ್ರೆ ಇವ್ರನ್ನೆಲ್ಲ ನಮ್ ವಿರುದ್ಧ ನೀವು ಎತ್ ಕಟ್ತಾ ಇದ್ರಾ? ಈ ಜೋಜೋ ಹೊರಗಡೆ ಹೇಗ್ ಬಂದ? ತುಂಬಾ ಬುದ್ಧಿವಂತರು ಅಂತಾರೆ. ಇವ್ರಿಗೆ ಅದು ಗೊತ್ತಿಲ್ಲ ಯಾರು ಭೂಮಿಯಿಂದ ಸುರಂಗ ತೆಗ್ದಿದ್ದಾನೆ ಅಂತ. ಸಿಕ್ಕಾಕೊಂಡ್ವಿ ಬನ್ನಿ. ಗ್ರಹದವರು ನಮ್ಗೆ ಸಹಾಯ ಮಾಡಕ್ಕೆ ರೆಡಿನೇ ಇಲ್ಲ. ಮತ್ತಿವ್ರನ್ನ ನಾವು ಎದುರ್ಸಕ್ಕಾಗದೇ ಇಲ್ಲ. ಇಲ್ಲ, ಏನಾದ್ರೂ ಆಗ್ಲಿ ಮಾಡ್ಲೇಬೇಕು ನಾವು. ಇಲ್ಲಾಂದ್ರೆ ಇವರು ಜೀವನ ಪರ್ಯಂತ ಕೈದಿಗಳನ್ನಾಗಿ ಮಾಡ್ತಾರೆ. ಈಗ ನಾವೇನ್ ಮಾಡ್ತೀವಿ ಅಂತ ನೀವ್ ಯೋಚನೆನೂ ಮಾಡಕ್ಕಾಗಲ್ಲ. ಯಾರು ನೀನ್ ಯೋಚಿಸಕ್ಕಾಗಲ್ವಾ ಅವ್ರು ನಮ್ ಜೊತೆ ಏನ್ ಮಾಡ್ತಾರೆ ಅಂತ? ಭಯ ಪಡ್ಬೇಡಿ ಗೆಳೆಯರೇ, ನಮ್ ಜೊತೆ ವೀರ್ ಪೋಪೋ, ವೀರ್ ಚಿಚಿ ಇದಾರೆ. ಮತ್ ನಾವು ಹೆದರ್ಕೊಳ್ಳೋದೇ ಇಲ್ಲ, ಅರ್ಥ ಆಯ್ತಾ? ಹೌದಾ? ಧೈರ್ಯ ಇದ್ರೆ ಆಡೇಳಿ. ಡೋಜಾಂಗ್ ಕೇಳೋದಿಲ್ಲ ಸಾಂಗ್. Dozong, सुन ले song, song, Dozong, सुन ले song, Dozong, सुन ले song, song, Dozong, सुन ले song, Dozong, सुन ले song, बजा देंगे हम तेरा गॉन्ग Dozong, सुन ले song, बजा देंगे हम तेरा गॉन्ग, किया तूने राइट को रॉन्ग, सुन ले सॉन्ग Dozong, सुन ले सॉन्ग, बजा देंगे हम तेरा गॉन्ग, होगा तेरा डिंग डोंग, सुन ले सॉन्ग Dozong, सुन ले सॉन्ग. Dozong, हो जाए कर सब राजी, जीतेंगे हम हर बाजी, दे देंगे हम इनको मार, मिलकर लड़े जब हम साथ. ಈಗ ಕೇಳಿಸ್ತೀವಿ ಹಾಡು, ಬನ್ನಿ. ಹಾ, ಇವತ್ತು ಡೋಜಾಂಗ್ ಕೇಳ್ತಾನೆ ಸಾಂಗ್. ಅಟ್ಯಾಕ್ ಮಾಡಿ ಅವ್ರ ಮೇಲೆ, ಅರ್ಥ ಆಯ್ತಾ? ಬಿಡು. ಅರೆ, ನನ್ನಿಂದ ನಿನ್ನ ಯಾರು ಕಾಪಾಡ್ತಾರೆ? ಹೊಟ್ಟೆ ಒಳಗೆ ಏನಾಗ್ತು? ಹೊಟ್ಟೆ ದಪ್ಪ ಆಗ್ತಿದೆ, ಇನ್ನ ಆಗ್ತಿದೆ. ಏನಾಗ್ತು ಹೊಟ್ಟೆ ಒಳಗೆ ಇಷ್ಟ ದಪ್ಪ ಆಗ್ತಿದೆ ಹೊಟ್ಟೆ? ಅರೆ, ಇದು ಹೊಟ್ಟೆ ತುಂಬಿಸೋ ಮಾತ್ರೆ, ಇವಾಗ ಹೊಡಿತಾನೆ ಇರೋ. ನಂಗ್ ಟಾಯ್ಲೆಟ್ ಹೋಗ್ಬೇಕನ್ನಿಸ್ತಿದೆ. ವಾವ್ ಜೋಜೋ, ನಿನ್ನ ಎಕ್ಸ್ಪೆರಿಮೆಂಟ್ ಚೆನ್ನಾಗಿತ್ತು.
ಅಯ್ಯೋ ಓಯ್ ಮೆಣಸಿನ್ಕಾಯಿ ತಿನ್ನಿಸ್ತೀಯಾ? ಅಯ್ಯೋ ಬೆಂಕಿ! ಅಯ್ಯೋ ನನ್ನ ಬಟ್ಟೆಗೆಲ್ಲ ಬೆಂಕಿ ಹತ್ಕೊಂತು. ನನ್ನ ಬ್ಯಾಕು. ಅಯ್ಯೋ ಅಯ್ಯೋ ಓಡಿ ಎಲ್ಲ ನಡೀರಿ ನಡೀರಿ ನಡೀರೋ. ಓಡಿ ಬೇಗ ಇದರಿಂದ ಓಡಿ. ಅಯ್ಯೋ ಅಯ್ಯೋ ಎಲ್ಲ ಓಡ್ರ ಬೇಗಲೇ. ಬರ್ರಿ ವಾ, ಮಜಾ ಬಂತು. ಅರೆ ಅರೆ ಜೋಜೋ, ಬೇಗ ನೀರ್ ಬಿರೋ ಮಾತ್ರ ಹಾಕು. ನೀರ್ ಬರೋ ಮಾತ್ರನಾ? ಅದನ್ನ ಇನ್ನೂ ಮಾಡೇ ಇಲ್ಲ. ಇವ್ರನ್ನ ಯುಎಫ್ಒದಲ್ಲಿ ಹಾಕಿ ಗ್ರಹದಿಂದ ಹೊರಗೆ ಬಿಸಾಕಿ. ಹಾ, ಮ್ಯೂಸಿಕ್ ಹಾಕಿ. ಡೋಜೋ ಕೇಳೋದಿಲ್ಲ ಸಾಂಗ್. ಇವತ್ತಿಂದ ತಾವು ನಮ್ಗೆಲ್ಲ ರಾಜ. ಇಲ್ಲ ಗೆಳೆಯರೆ, ಈ ಗ್ರಹಕ್ಕೆ ರಾಜ ಆಗೋ ಹಕ್ಕಿರೋದು ಜೋಜೋಗೆ ಮಾತ್ರ. ಅರೆ ಇಲ್ಲ, ಈಗ ಯಾರು ರಾಜ ಇಲ್ಲ, ಎಲ್ರು ಗೆಳೆಯರೇ. ಗೆಳೆಯರು, ಯಾರು ರಾಜ ಇಲ್ಲ. ಅದನ್ನೇ ಬನ್ನಿ ಹೇಳ್ತಾ ಇದ್ದೇನೆ, ಯಾರು ರಾಜ ಇಲ್ಲ, ರಾಜ ನೀನು ಜೋಜೋ. ಅರೆ ಇಲ್ಲಿ ಯಾರು ರಾಜ ಮಾಡೋ ಅಗತ್ಯ ಇಲ್ಲ ಅನ್ಕೊಂತೀನಿ ನಾನು. ಧನ್ಯವಾದ ಗೆಳೆಯರೇ, ನಿಮ್ಮಿಂದ ನಮ್ ಗ್ರಹದಲ್ಲಿ ಮತ್ತೆ ನಮಗೆ ಶಾಂತಿ ಸಿಕ್ತು. ಜೋಜೋ, ಈಗ ನಾವು ವಾಪಸ್ ಹೋಗ್ಬೇಕು. ಅರೆ ಅದನ್ನ ಹೋಗೋದು ಹೇಗೆ? ಯುಎಫ್ಒದಲ್ಲಿ ನಾವು ಅವ್ರ 3 ಜನನ್ನು ಕಳಿಸ್ಬಿಟ್ಟಿದೀವಿ. ಜೋಜೋ ಹತ್ರ ಇನ್ನೊಂದು ಯುಎಫ್ಒ ಇದೆ. ಬಾಯ್ ಬಾಯ್. ಬಾಯ್ 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 ಬಾಯ್. ಹೋಲಿ ಹಬ್ಬಕ್ಕೆ ಎಲ್ರು ಬಣ್ಣಕ್ಕೆ ಎದ್ರಕೊಂಡು ಓಡಾಕ್ತಾರೆ. ಈ ನನ್ನ ಆಪಲ್ ಉಳ್ಕೊಂಡು ಎಲ್ಲಿ ಹೋಗ್ತಾ ಇದೆ? ಹೊಡಿರಿ ಚಪ್ಪಾಳೆ. ಓಹೋ, ಅರೆ ಅರೆ ಏನಿದು? ಹೋಗ್ರು. ಬಾಯ್ ಬಾಯ್. ಓಹೋ, ಮೊಲ ಕುಪ್ಪಳಿಸ್ಕೊಂಡು ಕ್ಯಾರೆಟ್ ತಿನ್ನುತ್ತೆ. ಇವ್ರು 4 ಜನನ್ನು ಯುಎಫ್ಒ ಹೊರಗಡೆ ಹಾಕುತ್ತೆ. ಹೊಡಿರಿ ಚಪ್ಪಾಳೆ. ಯಾಕೆ ಕೂಗಾಡ್ತಿದ್ದೀರಾ ಕನ್ನ ಸರ್? ಸಿಂಹದ ಮರಿ ಬೆಕ್ಕಿನ ಮರಿಗಳ ಜೊತೆ ಬೆಳೆದಂಗೆ ಈ 4 ಜನ ಯುಎಫ್ಒದಿಂದ ಹೊರಗಡೆ ಬಂದಂಗೆ. ಹೊಡಿರಿ ಚಪ್ಪಾಳೆ. ಯುಎಫ್ಒ ಎಲ್ಲಿದೆ? ನಿಮ್ 4 ಜನ ರಾತ್ರಿ ಇಡೀ ಎಲ್ಲಿದ್ರೆ? ಮೇಡಮ್, ಮಳೆಯಲ್ಲಿ ಸಿಕ್ಕಾಕೊಂಡಿದ್ವಿ. ನಂಗೆ ಎಷ್ಟು ಯೋಚನೆ ಆಗಿತ್ತು ಅಂತ ನಿಮ್ಗೇನಾದ್ರೂ ಗೊತ್ತಾ? ಮಳೆ ಬರ್ತಿರ್ಬೇಕಾದ್ರೆ ನಾಳೆಯಿಂದ ಮನೆಯಿಂದ ಹೊರಗೆ ಹೋಗ್ಬೇಡಿ. ನಾವ್ ಈ ಗ್ರಹದಿಂದ ಹೊರಗಡೆ ಇದ್ವಿ. ಏನ್ ಹೇಳ್ದೆ? ಗೃಹದಿಂದ, ಶುದ್ಧವಾದ ಕನ್ನಡದಲ್ಲಿ ಹೇಳೋದಾದ್ರೆ ಮನೆನ ಗೃಹ ಅಂತ ಹೇಳ್ತಾರೆ. ಗೃಹ, ಮನೆ, ಗೃಹ, ಮನೆ, ಗೃಹ. ಈಗ ಈ ಹನಿ ಶುದ್ಧವಾದ ಕನ್ನಡ ಕಲಿತಾ ಇದ್ದಾನೆ. ಮೇಡಮ್ ಅವರೇ, ಈ 4 ಜನ ತರಕಾರಿ ಇಲ್ದೇನೆ ಸೂಪ್ ಮಾಡ್ತಾರೆ. ಯುಎಫ್ಒ ಇತ್ತು, ನಿಮಗೆ ಇವ್ರು ಕಾಗೆ ಹಾರಿಸ್ತಾ ಇದ್ದಾರೆ. ಹೊಡಿರಿ ಚಪ್ಪಾಳೆ. ನೀವ್ ಹೋಗ್ತೀರಾ ಇಲ್ಲ ನಾನು ಹುಚ್ಚ ಆಸ್ಪತ್ರೆಗೆ ಫೋನ್ ಮಾಡ್ಲಾ? ಅಯ್ಯೋ ಇಲ್ಲ.